Hi friends, welcome back to my YouTube channel. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೌ ಟು ಕ್ರಿಯೇಟ್ ಎ ಐ ವಿಡಿಯೋಸ್. ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರು ಎ ಐ ವಿಡಿಯೋಸ್. ಸೊ ಇವತ್ತಿನ ಟಾಪಿಕ್ ಅದೇ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ ಹೆಂಗೆ ಕ್ರಿಯೇಟ್ ಮಾಡಬೇಕು ಎ ಐ ವಿಡಿಯೋಸ್ ಅಂತ ವಿತ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ಪು how to create AI videos. ಫಸ್ಟು ಚಾಟ್ ಜಿ ಪಿ ಟಿ ಓಪನ್ ಮಾಡಬೇಕು. ಚಾಟ್ ಜಿ ಪಿ ಟಿಲಿ ನಮ್ಗೆ ಯಾವ ಥರ ಬೇಕು ಆ ಥರ ಸ್ಟೋರಿ ಬರೆದು ಕೊಡುತ್ತದು. ಫಾರ್ ಎಕ್ಸಾಂಪಲ್ ನಾನು ಟೈಪ್ ಮಾಡ್ತೀನಿ ನೋಡಿ, ಇವಾಗ ರೈಟ್ ಎ ಶಾರ್ಟ್ ಸ್ಟೋರಿ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಎನಿಮಲ್ ಶಾರ್ಟ್ ಸ್ಟೋರಿ. ಸೊ ಎಷ್ಟು ಕ್ಲೀನಾಗಿ ಬರ್ಕೊಟ್ಟಿದೆ ನೋಡಿ ಸ್ಟೋರಿ. ದ ಮಂಕಿ ಆ್ಯಂಡ್ ದ ಲಾಸ್ಟ್ ಮ್ಯಾಂಗೋ. ನೋಡಿ ಇಂಡಿವಿಜುವಲ್ ಸೀನ್ಸ್ ಬೇಕು ನಮಗೆ. ಸೊ ಇಂಡಿವಿಜುವಲ್ ಸೀನ್ಸ್ ನಾನು ಟೈಪ್ ಮಾಡಿದೆ. ಮಂಕಿ ಫೈನ್ಸ್ ದ ಮ್ಯಾಂಗೋ, ಆ ಥರ ಇಂಡಿವಿಜುವಲ್ ಸೀನ್ಸ್ ಪ್ರಾಂಪ್ಟ್ ಬಂದಿದೆ. ಸೊ ನೆಕ್ಸ್ಟು ನಾವು ಇಮೇಜ್ ಸರ್ಚ್ ಆ್ಯಪಲ್ಲಿ ಹೋಗ್ಬಿಟ್ಟು ಸೊ ನಮ್ಗೆ ಯಾವ್ದು ಕ್ಯಾರೆಕ್ಟರ್ ಬೇಕು ಅಂತ ಸೆಲೆಕ್ಟ್ ಮಾಡಬೇಕಲ್ಲ ಫಸ್ಟು. ಸೊ 3D ಕಾರ್ಟೂನ್ ಮಂಕಿ ಅಂತ ಸರ್ಚ್ ಮಾಡಿದರೆ ಸೊ ಈ ಥರ ಹಲವಾರು ಮಂಕಿ ಇಮೇಜಸ್ ಬರುತ್ತೆ. ಸೊ ನಮ್ಗೆ ಯಾವ್ದು ಕ್ಯಾರೆಕ್ಟರ್ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕೆಳಗಡೆ ಎಷ್ಟೊಂದಿದೆ ಸುಮಾರು. ಸೊ ಇಷ್ಟು ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಮಾಡಿ ಅದಾದ ನಂತರ ಆ ಇಮೇಜ್ನ ಕ್ರಾಪ್ ಮಾಡ್ಕೋಬೇಕು. ಸೊ ಯಾವುದಂದರೆ ಶಾರ್ಟ್ ಸೈಜ್ಗೆ 9:16 ಸೈಜ್ಗೆ ಕ್ರಾಪ್ ಮಾಡ್ಕೊಳ್ಳೋಣ. ಸೊ ನೋಡಿ ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡಿಕೊಂಡೆ ನಾನು. ಸೊ ನೆಕ್ಸ್ಟು ಇವಾಗ ಪ್ರಾಂಪ್ಟ್ ಇದೆಯಲ್ಲ ಇಂಡಿವಿಜುವಲ್ ಸೀನ್ಸು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಜಮಿನಿಗೆ ಹೋಗ್ಬಿಟ್ಟು ಕ್ರಿಯೇಟು ಇಮೇಜಲ್ಲಿ ಹೋಗ್ಬಿಟ್ಟು ನಾವು ಅದು ಸೇವ್ ಮಾಡಿರೋದು ಇಮೇಜು ಮತ್ತು ಪ್ರಾಂಪ್ಟು ಹಾಕಿ ಎಂಟ್ರ್ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಸೇಮ್ ಇಮೇಜ್ ನಮಗೆ ಜನ್ರೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದೇ ಥರ ಸೀನ್ 2 ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಾಂಪ್ಟು. ಸೊ ಜನ್ರೇಟ್ ದಿಸ್ ಆಲ್ಸೋ ಅಂತ ಆ ಪ್ರಾಂಪ್ಟ್ ಹಾಕಿದರೆ ನೆಕ್ಸ್ಟ್ ಇಮೇಜು ಜನ್ರೇಟ್ ಆಗುತ್ತೆ. ಸೊ ಇದೇ ಥರ 3rd, 4th, 5th ಸೀನ್ಸ್ನ ನಾವು ಜನ್ರೇಟ್ ಮಾಡ್ಕೊಳ್ಳೋಣ. ಸೊ ನೋಡಿ 3rd ಸೀನ್ಸು. ಸೊ ನೋಡಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಫುಲ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಜಮಿನಿಗೆ ಬಂದು ಸೊ ಸೇಮ್ ಜನ್ರೇಟ್ ದಿಸ್ ಆಲ್ಸೋ ಅಂತ ಅದು ಪ್ರಾಂಪ್ಟ್ ಹಾಕಿ ಸೊ ನೆಕ್ಸ್ಟ್ 3rd ಇಮೇಜು ಜನ್ರೇಟ್ ಆಯಿತು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಆಮೇಲೆ 4th ಸೀನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಜಮಿನಿಲಿ ಬಂದುಬಿಟ್ಟು ಸೇಮ್ ಜನ್ರೇಟ್ ದಿಸ್ ಆಲ್ಸೋ. ಸೇಮ್ ಏನು ಇಮೇಜ್ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಪ್ರಾಂಪ್ಟ್ ಹಾಕಿದರೆ ಸಾಕು, ಈ ಥರ ಇಮೇಜ್ ಜನ್ರೇಟ್ ಆಗುತ್ತೆ. ಸೊ 5th ನೋಡಿ 5th ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದೆ. ಸೊ ಜಮಿನಿಲಿ ಬಂದು ಸೊ ಸೇಮ್ ಜನ್ರೇಟ್ ದಿಸ್ ಆಲ್ಸೋ ಅಂತ ಹಾಕ್ಬಿಟ್ಟು ಪ್ರಾಂಪ್ಟ್ ಹಾಕಿದರೆ ನೆಕ್ಸ್ಟ್ ಅದು ಇಮೇಜು ಕ್ರಿಯೇಟ್ ಆಯಿತು. ಸೊ ಡೌನ್ಲೋಡು ಇದೇ ಥರ ನೆಕ್ಸ್ಟ್ 6 ಪ್ರಾಂಪ್ಟು. ಸೊ ನೋಡಿ ಜಮಿನಿಲಿ ಬಂತು ಜನ್ರೇಟ್ ದಿಸ್ ಆಲ್ಸೋ. ನೋಡಿ ಕ್ಲೀನಾಗಿ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ. ನೋಡಿ ಎಷ್ಟು ಈಸಿಯಾಗಿದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡೆ. ಸೊ ಇವಾಗ ನಮ್ಮದು 6 ಸೀನ್ಸ್ ಎಲ್ಲ ಮುಗೀತು. ಇವಾಗ ಇಮೇಜ್ ಎಲ್ಲ ಆಯಿತು. ಇವಾಗ ವೀಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪ್ರಾಂಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೆಟಾ ಓಪನ್ ಮಾಡೋಣ. ಮೆಟಾ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ಇಮೇಜು ಮತ್ತು ಪ್ರಾಂಪ್ಟು ಹಾಕೋಣ. ನೋಡಿ ಕ್ಲೀನಾಗಿ ಒಂದು ಸೀನ್ ವೀಡಿಯೋ ಹಿಂಗೆ ಕ್ರಿಯೇಟ್ ಆಯಿತು. ಸೊ ಇದೇ ಥರ ಸೆಕೆಂಡ್ ಪ್ರಾಂಪ್ಟು, ಆಮೇಲೆ ಸೆಕೆಂಡ್ ಇಮೇಜು ನೋಡಿ ಸೆಕೆಂಡ್ ಇಮೇಜು ಸೆಕೆಂಡ್ ಪ್ರಾಂಪ್ಟು ಪೇಸ್ಟ್ ಮಾಡಿದರೆ ಆಯಿತು. ಸೊ ನೋಡಿ ಸೆಕೆಂಡ್ ಸೀನು ವೀಡಿಯೋ ಎಷ್ಟು ಕ್ಲೀನಾಗಿ ರೆಡಿಯಾಗಿದೆ. ಸೊ ಇದೇ ಥರ ರಿಮೈನಿಂಗ್ ಎಲ್ಲ ಇಮೇಜು ಮತ್ತು ಪ್ರಾಂಪ್ಟು ಹಿಂಗೆಲ್ಲ ಸೀನ್ನ ಮೆಟಾದಲ್ಲಿ ಪೇಸ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ವಾಯ್ಸ್ ಬೇಕಲ್ವ, ಸ್ಟೋರಿ ವಾಯ್ಸು ಸ್ಪೀಚ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ ವೆಬ್ಸೈಟ್ ಓಪನ್ ಆಗುತ್ತೆ, ಸ್ಪೀಚ್ ವೆಬ್ಸೈಟು. ಸೊ ಇದರಲ್ಲಿ ನಾವು ಸ್ಟೋರಿನ ಪೇಸ್ಟ್ ಮಾಡಿದರೆ ಸಾಕು. ಸೊ ಕೆಳಗಡೆ ಬಂದುಬಿಟ್ಟು ಸೊ ಲ್ಯಾಂಗ್ವೇಜು, ಸೊ ಯಾವ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಕಂಟ್ರಿ ಇಂಡಿಯಾ. ಸೊ 3 ವಾಯ್ಸ್ ಬರುತ್ತೆ ಇಲ್ಲಿ. ಸೊ ನಮ್ಗೆ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಳ್ಳೋಣ. ನಾನು ಸೆಂಟ್ರಲ್ ಚಾಯ್ಸ್ ಮಾಡಿಕೊಂಡೆ. ಜನ್ರೇಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಸೊ ಒಂದು 10 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸೊ ನೋಡಿ ಕ್ರಿಯೇಟ್ ಆಯ್ತು ನೋಡಿ ನಮ್ಮದು ಆಡಿಯೋ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಹತ್ರ ವಿಡಿಯೋ ಎಡಿಟರ್ ಆ್ಯಪ್ ಇರುತ್ತೆ. ಸೊ
ನಾನು ಯೂಸ್ ಮಾಡೋದು ಇನ್ಶಾರ್ಟು. ಸೊ ಇದರಲ್ಲಿ ಹೋಗೋಣ. ನೆಕ್ಸ್ಟು ನಾವು ವೀಡಿಯೋ ಕ್ಲಿಪ್ನ ರೆಡಿ ಮಾಡಿದ್ವಲ್ಲ, ಸೊ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೊ ಅವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ 1 by 1. ಸೊ 1 2 3 4 5 6 ಟೋಟಲ್ 6 ಕ್ಲಿಪ್ಸ್ ಆಗಿದ್ದಾವೆ. ಸೊ ಇವಾಗ ನೆಕ್ಸ್ಟು ನಾವು ಸೈಜ್ ಸೆಟ್ ಮಾಡಬೇಕು 9:16ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಸೈಜ್ ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ಆಡಿಯೋ ಆ್ಯಡ್ ಮಾಡ್ಕೊಳ್ಳೋಣ, ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ನೋಡಿ, 2 ಮ್ಯಾಚ್ ಮಾಡಬೇಕು ನಾವು, ವಾಯ್ಸು ಮತ್ತು ಸೀನು 2 ಮ್ಯಾಚ್ ಮಾಡಬೇಕು. ನೋಡಿ ಒಂದು ಸತಿ ರನ್ ಮಾಡಿ ನೋಡೋಣ ಏನಾಗಿದೆ ಅಂತ. ನೋಡಿ, ಇದು ವಾಯ್ಸ್ ಜಾಸ್ತಿ ಇದೆ, ಸೀನ್ ಕಡಿಮೆ ಇದೆ. ಸೊ ಇದನ್ನು ನಾವು ಎಡಿಟ್ ಮಾಡಬೇಕು. ಸೊ ಎಲ್ಲೆಲ್ಲಿ ವಾಯ್ಸ್ ಇಲ್ಲೋ ಸೊ ಅದನ್ನು ಟ್ರಿಮ್ ಮಾಡಬೇಕು. ಸೊ ಈ ಥರ ನೋಡಿ ಗೊತ್ತಾಗುತ್ತೆ, ಎಲ್ಲಿ ವಾಯ್ಸ್ ಇಲ್ಲೋ ಅಲ್ಲಿ ನಾವು ಟ್ರಿಮ್ ಮಾಡ್ಕೊಳ್ಬೇಕು. ಸೊ ನೋಡಿ ಇದೇ ಥರ ಎಲ್ಲ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಲ್ಲೊಂದಿದೆ, ಸೊ ಇಲ್ಲೂ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಅದನ್ನು ಹಂಗೆ ಮ್ಯಾಚ್ ಮಾಡಬೇಕು ವಾಯ್ಸು. ನೋಡಿ ಇಲ್ಲೊಂದಿದೆ, ಸೊ ಇದೊಂದು ಕಟ್ ಮಾಡ್ಕೊಳ್ಳೋಣ. ಸೊ ಹೀಗೆ ಇದೇ ಥರ ನೋಡಿ ಇವಾಗ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲ. ಸೊ ನಾವು ಸೀನು ಮತ್ತು ವಾಯ್ಸು 2 ಮ್ಯಾಚ್ ಮಾಡಬೇಕು. ಸೊ ಇವಾಗ ಟೋಟಲ್ ಮ್ಯಾಚ್ ಆಯಿತು. ಸೊ ಎಕ್ಸ್ಪೋರ್ಟು. A little monkey found a juicy mango under a tree. Just when he picked it up, he heard a baby bird crying from a nearby nest, hungry and weak. The monkey looked at his mango, then at the baby bird. With a small smile, he climbed the tree and gently placed the mango near the chick. The baby bird chirped happily. The monkey walked away hungry, but his heart felt full. Moral: kindness tastes sweeter than any fruit. ನೋಡಿದ್ರಲ್ಲ, ಇದು ಚೆನ್ನಾಗಿ ಕ್ರಿಯೇಟ್ ಆಯಿತು AI ವಿಡಿಯೋಸು. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾರಿಗೆಲ್ಲ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಟೆಕ್ಸ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.